असली चीनी है? नहीं सर, हाँ? असली नहीं। असली अंदर क्या? वीट पाउडर। ಪ್ರಾಡಕ್ಟ್ ಅನ್ನೋದನ್ನು ಒಂದು ಪೌಡರನ್ನು ಡೂಪ್ಲಿಕೇಟ್ ಮಾಡಿ ಅದನ್ನು ಫ್ಲಿಪ್ಕಾರ್ಟ್ ಮೂಲಕ ಮಾರಾಟ ಮಾಡ್ತಾ ಇರುವ ಒಂದು ಜಾಲವನ್ನು ಕಲಂಬೆಲ್ಲ ಪೊಲೀಸರು ಪತ್ತೆ ಹಚ್ಚಲಾಗಿದೆ. ಈಗ ಮಾರ್ಕೆಟಲ್ಲಿ ಎಲ್ಲಿ ನೋಡಿದರೂ ನಕಲಿ ಪ್ರಾಡಕ್ಟ್ಗಳದ್ದೇ ಹಾವಳಿ. ನಾವು ಒಂದು ಪ್ರಾಡಕ್ಟನ್ನು ಖರೀದಿ ಮಾಡುವಾಗ ಅದು ನಕಲಿನೋ ಅಸಲಿನೋ ಅಂತ 10 ಸಾರಿ ಪರೀಕ್ಷೆ ಮಾಡಿಕೊಳ್ಬೇಕಾಗತ್ತೆ. ಅದಕ್ಕೆ ಮತ್ತೊಂದು ಸೇರ್ಪಡೆಯಾಗಿರೋದು ನಮ್ಮದೇ ಕರ್ನಾಟಕದ ಜೀನಿ ಪ್ರಖ್ಯಾತ ಬ್ರ್ಯಾಂಡ್ ಏನಿದೆ, ಆ ಜೀನಿ ಬ್ರ್ಯಾಂಡನ್ನು ದೆಹಲಿಯಲ್ಲಿ ಇದ್ದುಕೊಂಡು ನಕಲು ಮಾಡಿ ಅಲ್ಲಿ ಆ ಮೂಲಕ ನಕಲಿ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇದ್ದಂತಹ ದೆಹಲಿ ಮೂಲದ ದೊಡ್ಡ ಜಾಲವನ್ನು ತುಮಕೂರು ಜಿಲ್ಲಾ ಪೊಲೀಸರು ಭೇದಿಸಿದ್ದಾರೆ. ರಾಜ್ಯಾದ್ಯಂತ ಖ್ಯಾತಿಯನ್ನು ಪಡ್ಕೊಂಡಿರುವಂತಹ ಜೀನಿ ದೇಶಾದ್ಯಂತ ತನ್ನ ಬ್ರ್ಯಾಂಡಿಂಗನ್ನು ವಿಸ್ತರಿಸಿಕೊಳ್ತಾ ಇದೆ, ದೇಶಾದ್ಯಂತ ತನ್ನ ಮಾರ್ಕೆಟಿಂಗ್ ಜಾಲವನ್ನು ಕೂಡ ವಿಸ್ತರಿಸಿಕೊಳ್ತಾ ಇದೆ, ಪ್ರಖ್ಯಾತವಾಗ್ತಾ ಇದೆ. ಇಂತಹ ಜೀನಿ ಕಂಪನಿಯ ಜೀನಿ ಸ್ಲಿಮ್ ಪ್ರಾಡಕ್ಟ್ಗಳನ್ನು ಈ ದೆಹಲಿ ಮೂಲದ ಆರೋಪಿ ರಾಜೀವ್ ಖನ್ನಾ ಮತ್ತು ಅವರ ಕುಟುಂಬದವರು ನಕಲು ಮಾಡ್ತಾಯಿದ್ರು. ಈ ವಿಚಾರ ಗೊತ್ತಾದ ಕೂಡಲೇ ಜೀನಿ ಕಂಪನಿಯ ಮಾಲೀಕರಾದಂತಹ ಶ್ರೀಮತಿ ಧನಲಕ್ಷ್ಮಿ ಅವರು ದೂರನ್ನು ದಾಖಲಿಸಿದ್ರು. ಈಗ ಈ ದೂರಿನ ಹಿನ್ನೆಲೆಯಲ್ಲಿ ತುಮಕೂರಿನ ಕಳಂಬೆಳ್ಳ ಪೊಲೀಸರು ಈ ಜಾಲವನ್ನು ಭೇದಿಸಿದ್ದಾರೆ. ಈ ಜಾಲವನ್ನು ಭೇದಿಸಿ ನಕಲಿ ಸ್ಲಿಮ್ ಪೌಡ್ರನ್ನು ಆನ್ಲೈನ್ ಫ್ಲಿಪ್ಕಾರ್ಟ್ ಸೇರಿದಂತೆ ಆನ್ಲೈನ್ನ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಮಾರಾಟ ಮಾಡ್ತಿದ್ದಂತಹ ಈ ನಕಲಿ ಜಾಲವನ್ನು ಬಂಧಿಸಿದ್ದಾರೆ. ನಕಲಿ ಮಾಡುವಂಥ ಈ ಜಾಲ ಇಡೀ ಅವರ ಕುಟುಂಬವೇ ನಕಲಿ ಮಾಡಿ ಈ ಫ್ಲಿಪ್ಕಾರ್ಟ್ ಸೇರಿದಂತೆ ಬೇರೆ ಬೇರೆ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಈ ಒಂದು ಜೀನಿ ನಕಲನ್ನು ಮಾರಾಟ ಮಾಡ್ತಾ ಇತ್ತು. ಇದರಿಂದ ಜೀನಿ ಕಂಪನಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಆಗೋದು ಮಾತ್ರ ಅಲ್ಲ, ಈ ನಕಲಿ ಬ್ರ್ಯಾಂಡಿಂಗ್ ಜಾಲವನ್ನು ಮಾಡ್ತಾ ಇದ್ದಂಥವ್ರನ್ನ ಬಂಧಿಸಿದ ನಂತರ ಗೊತ್ತಾಗಿದ್ದು ಕೇವಲ ಜೀನಿ ಮಾತ್ರ ಅಲ್ಲ, ಅತ್ಯಂತ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳನ್ನು ಕೂಡ ಇವರು ಕಾಪಿ ಮಾಡ್ತಾಯಿದ್ರು. ಇವರು ಆ ಬ್ರ್ಯಾಂಡ್ ಹೆಸರಲ್ಲಿ ನಕಲು ಮಾಲನ್ನು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಮಾರಾಟ ಮಾಡ್ತಾಯಿದ್ರು. ಇದು ಕೇವಲ ಜೀನಿಯ ಹೆಸರನ್ನು ಕೆಡಿಸೋದು ಮಾತ್ರ ಅಲ್ಲ, ಜೀನಿ ತನ್ನ ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿದೆ. ಆದರೆ ಆ ಜೀನಿ ಸ್ಲಿಮ್ ಪ್ರಾಡಕ್ಟ್ನ ಒಳಗೆ ಕೇವಲ ಗೋಧಿ ಹಿಟ್ಟನ್ನು ಹಾಕಿ ಮಾರ್ತಾಯಿದ್ರು. ಇದನ್ನೇ ಜೀನಿ ಅಂತ ಮಾರಾಟ ಮಾಡಿ ಈ ಜೀನಿ ಹೆಸರನ್ನು ಕೆಡಿಸುವಂಥ ಕೆಲಸ ಆಗ್ತಾಯಿತ್ತು. ಹಾಗೆಯೇ ಆಯುರ್ವೇದ ಉತ್ಪನ್ನಗಳನ್ನು ಕೂಡ ಇವರು ಸೌಂದರ್ಯವರ್ಧಕ ಕ್ರೀಮ್ಗಳನ್ನು ಪೌಡ್ರ್ಗಳನ್ನು ಸಹ ನಕಲು ಮಾಡ್ತಾ ಇದ್ದಿದ್ದು ಪತ್ತೆಯಾಗಿದೆ. ಈ ಒಂದು ನಕಲಿ ಜಾಲವನ್ನು ತಂದೆ ಹಾಗೂ 2 ಮಕ್ಕಳ ನಕಲಿ ಜಾಲವನ್ನು ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನು ಮಾಡಿ ತುಮಕೂರಿನ ಕಳಂಬೆಳ್ಳ ಪೊಲೀಸರು ಬಂಧಿಸಿರುವಂಥದ್ದು. ಈಗ ಈ ಆರೋಪಿಗಳ ವಿಚಾರಣೆ ಈಗಾಗಲೇ ಅವರಿಗೆ ಕೋರ್ಟ್ಗೆ ಹಾಜರುಪಡಿಸಿ ಅವ್ರನ್ನ ಜೈಲಿಗೆ ಕಳಿಸಲಾಗಿದೆ. ಅವರ ವಿಚಾರಣೆ ನಂತರ ಅವರಿಗೆ ಶಿಕ್ಷೆ ಹಾಗೆ ಇದರ ಕುರಿತಾದ ಹೆಚ್ಚಿನ ಮಾಹಿತಿಗಳು ಹೊರಬರಲಿದೆ. ಆಗಿರುವಂಥ ಜೀನಿ ಕಂಪನಿ ಒಂದು ಸ್ಲಿಮ್ ಪ್ರಾಡಕ್ಟ್ ಅನ್ನೋದನ್ನು ಒಂದು ಪೌಡರನ್ನು ಡೂಪ್ಲಿಕೇಟ್ ಮಾಡಿ ಅದನ್ನು ಫ್ಲಿಪ್ಕಾರ್ಟ್ ಮೂಲಕ ಮಾರಾಟ ಮಾಡ್ತಾ ಇರುವ ಒಂದು ಜಾಲವನ್ನು ಕಲಂಬೆಲ್ಲ ಪೊಲೀಸರು ಪತ್ತೆ ಹಚ್ಚಲಾಗಿದೆ. ಸೊ ಅದರಲ್ಲಿ ರಾಜೀವ್ ಖನ್ನಾ ಅನ್ನೋರು ಮತ್ತು ಅವರಿಬ್ಬರು ಮಕ್ಕಳು 3 ಜನ ಸೇರಿಕೊಂಡು RK ಟ್ರೇಡರ್ಸ್, MK ಟ್ರೇಡರ್ಸ್, MHK ಟ್ರೇಡರ್ಸ್ ಅನ್ನೋ ಹೆಸರುಗಳಲ್ಲಿ ಇವರು ಆನ್ಲೈನ್ ಮೂಲಕ ಫ್ಲಿಪ್ಕಾರ್ಟ್ಗೆ ಈ ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ನು ಸಪ್ಲೈ ಮಾಡ್ತಾ ಇರೋದು ಕಂಡು ಬಂದಿದೆ. ಸೊ ಅದರಲ್ಲಿ ನಮ್ಮ ಕಲಂಬೆಲ್ಲ ಪೊಲೀಸರು ಅವರು ಮತ್ತು ಕಲಂಬೆಲ್ಲ SHO ಬೈರೇಗೌಡ ಮತ್ತು ಅವರ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಮತ್ತು ಶಿರಾ DSP ಶೇಖರ್ ಅವರು ಇವರ ತಂಡ ಎಲ್ಲ ಡೆಲ್ಲಿಗೆ ಹೋಗಿ ಅಲ್ಲಿ ಗೋಡೌನ್ ಎಲ್ಲಿದೆ ಅದನ್ನು ಪತ್ತೆ ಹಚ್ಚಿ ಅಲ್ಲಿನ ಇರುವ ಮಾಲನ್ನು ಸೀಸ್ ಮಾಡಿ ರಾಜೀವ್ ಖನ್ನಾ ಅನ್ನು ಅರೆಸ್ಟ್ ಮಾಡಲಾಗಿದೆ. ಮಿಕ್ಕಿದ ಉಳಿದ ಅವರಿಬ್ಬರು ಮಕ್ಕಳು ಓಡೋಗಿದ್ದಾರೆ. ಸೊ ಇವ್ರ ಮೇಲೆ ಈಗಾಗಲೇ ನಾವು 14th ಆಗಸ್ಟ್ ಒಂದು FIR ಮಾಡಲಾಗಿದೆ. ಚೀಟಿಂಗ್ ಮತ್ತು 103-104 ಟ್ರೇಡ್ ಮಾರ್ಕ್ಸ್ ಆಕ್ಟ್ ಅಲ್ಲೇ ಒಂದು FIR ಮಾಡಲಾಗಿದೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.